ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಸಾಟರ್ಡೇ ಬಂದು ಇವತ್ತು ಸಂಕಷ್ಟಹಾರ ಚತುರ್ಥಿ ಇತ್ತು. ಸೊ ಹಾಗಾಗಿ ಇವತ್ತಂತೂ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಹಾಕಿದ್ದೀನಿ. ನಾನಂತೂ ರಂಗೋಲಿ ಹಾಕೋದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅಂತೂ ಅಲ್ವೇ ಅಲ್ಲ. ಸಿಂಪಲಾಗಿ ಒಂದು ರೇಂಜಿಗೆ ಹಾಕ್ತೀನಿ, ಅದನ್ನ ಮಾತ್ರ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಇನ್ನು ಬಿಡಿ ಹೂವು ಇದ್ರೆ ಅದನ್ನ ಮಾತ್ರ ಇನ್ನು ಹಾರ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ. ಆಮೇಲೆ ಗಣೇಶನ್ಗೆ ಇಷ್ಟವಾಗಿರೋದು ಗರ್ಕೆ ಮತ್ತೆ ಕೆಂಪು ದಾಸವಾಳ ಹೂವು. ಸೊ ಅದನ್ನ ಕಿತ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಅದೆಲ್ಲ ನಮಗೆ ನಿಯರೇ ಇಲ್ಲಿ ಸಿಗತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ಗರ್ಕೆ ನೋಡಿ ಸೊ ಎಲ್ಲಿ ಚೆನ್ನಾಗಿದೆ ಎಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಅದನ್ನ ಕಿತ್ಕೊತಾ ಇದ್ದೀನಿ. ಸೊ ರೋಡಲ್ಲೆಲ್ಲ ಸೈಡಲ್ಲೆಲ್ಲ ಕಿತ್ಕೊಂಡ್ರೆ ಅಲ್ಲೆಲ್ಲ ಗಲೀಜಾಗಿರುತ್ತೆ, ತುಳಿದಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಒಳಗಡೆ ಹೋಗಿ ಅಲ್ಲಿ ಚೆನ್ನಾಗಿರೋದೆಲ್ಲ ಕಿತ್ಕೊಂಡು ಬರ್ತಾ ಇದ್ದೀನಿ. ಕಿತ್ಕೊಂಡು ಬಂದು ಆಮೇಲೆ ಚೆನ್ನಾಗಿ ನೀಟಾಗಿ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಇಡಬೇಕು. ಆಮೇಲೆ ಗಣೇಶನಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ದಾಸವಾಳದ ಹೂವು ಇಲ್ಲೇ ಸಿಗತ್ತೆ. ನಾನು ಯಾವಾಗಲೂ ಸಂಕಷ್ಟ ಪೂಜೆ ಮಾಡಬೇಕಾದ್ರೆ ಇನ್ನು ಅದನ್ನೇ ಹೂವು ತಗೊಂಡು ಹೋಗ್ಬಿಟ್ಟು ಗಣೇಶನಿಗೆ ಇಟ್ಟು ಗರ್ಕೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊತೀನಿ. ಸೊ ನಾನು ಯಾವಾಗಲೂ ಯೂಶ್ವಲಿ ಹಾಗೆ ಮಾಡ್ತೀನಿ. ಆಮೇಲೆ ಇದೊಂಥರ ಪರ್ಪಲ್ ಕಲರ್ ಹೂವು ತುಂಬ ಚೆನ್ನಾಗಿದೆ. ಬಟ್ ಇದು ಏನು ಹೂವು ಅಂತಾರ ನನಗೆ ನೆನಪೇ ಆಗ್ತಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆಮೇಲೆ ಕಳಸ ಎಲ್ಲ ಇಟ್ಟು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಯೂಶ್ವಲಿ ಸೊ ಯಾವತ್ತು ಪೂಜೆ ಮಾಡ್ತೀನೋ ಅವತ್ತೇ ಮಾತ್ರನೇ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡೋದು ಎಲ್ಲನೂ ಪೂಜೆ ಮಾಡ್ಕೊಳ್ಳೋದು ಮಾಡ್ಕೊತೀನಿ. ಸೊ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿಡೋದು ಆ ಥರ ಏನೂ ಮಾಡೋಕ್ಕೋಗಲ್ಲ. ಬಿಕಾಸ್ ನಮ್ಮದೇನು ಜಾಸ್ತಿ ದೇವ್ರ ರೂಮೇ ಸಪ್ರೇಟಾಗಿದ್ದು ಆ ಥರ ಇಲ್ವಲ್ಲ. ಸೊ ಹಾಗಾಗಿ ದೇವ್ರ ರೂಮು ಸಪ್ರೇಟಾಗಿದ್ದರೆ ಸೊ ಅದೆಲ್ಲ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿ ಹಿಂದಿನ ದಿನವೇ ಬೇಕಿದ್ದರೆ ಮಾಡ್ಕೋಬೋದು. ಸಂಕಷ್ಟಹಾರ ಚತುರ್ಥಿ ಪೂಜೆ ವಿಧಾನ ಲೈಕ್ ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ನಾವು ಮುಡಿ ಕಟ್ಟಬೇಕು ಆ್ಯಂಡ್ ಯಾವ ಥರ ಶ್ಲೋಕ ಹೇಳ್ಕೋಬೇಕು ಎಲ್ಲ ಡೀಟೇಲ್ಸು ಕೂಡ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಸೊ ಅದು ನಾನು ಐಕಾರ್ಡ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ಇವಾಗ ಪೂಜೆಗೆಲ್ಲ ಜೋಡಿಸಿದ್ದಾಯಿತು. ಆಮೇಲೆ ಇಲ್ಲಿ ನಾನು ಒಂದು ವಿಳೆದೆಲ್ಲ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ಗಣೇಶನ ವಿಗ್ರಹನ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಇಟ್ಬಿಟ್ಟು ಇವಾಗ ಕೆಂಪು ಹೂವನ ಇಡಬೇಕು. ಗಣೇಶನಿಗೆ ಇಷ್ಟವಾಗಿರೋ ಹೂವು ಕೆಂಪು ಹೂವು. ನಾನಿಲ್ಲಿ ಕೆಂಪು ದಾಸವಾಳದ ಹೂವು ಇಡ್ತಾ ಇದ್ದೀನಿ. ಆಮೇಲೆ ನಾವು ಗರ್ಕೆನ ಇಡಬೇಕು. ಸೊ ಗರ್ಕೆನ ನಾನು 21 ಸತಿ ಶ್ಲೋಕ ಹೇಳ್ಕೊಂಡು ಇಡ್ತಾ ಇದ್ದೀನಿ. ಓಂ ಗಂ ಗಣಪತಿಯಾಯ ನಮಃ ಅಂತ ಹೇಳ್ಕೊಂಡು 21 ಸತಿ ಇಲ್ಲ 11 ಸತಿ ನಾವು ಹೇಳ್ಕೊಂಡು ಗರ್ಕೆನ ಇಡಬೇಕು. ಸಪೋಸ್ ನಮಗೇನಾದರೂ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕು ಅಂತ ಅಂದ್ಕೊಳ್ಳಿ. ಸೊ ಈ ಸಂಕಷ್ಟಹಾರ ಚತುರ್ಥಿ ಪೂಜೆ ಮಾಡೋದ್ರಿಂದ 100% ವರ್ಕೌಟ್ ಆಗುತ್ತೆ, ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿ 4 ಮಂತ್ಸ್ ಆಯಿತು. ಫಸ್ಟು ಮಂತ್ ನಾನು ಮುಡಿ ಕಟ್ಟಿದ್ದು ಎಲ್ಲ ಮಾಡಿದ್ದು ಅದೇ ವಿಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದು. ಆ ವಿಡಿಯೋ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಇದ್ರ ಬಗ್ಗೆ ಗೊತ್ತಾಗುತ್ತೆ ಸಂಕಷ್ಟಹಾರ ಚತುರ್ಥಿ ಬಗ್ಗೆ. ಆ್ಯಂಡ್ ಮತ್ತು ಮಂತ್ಲಿ ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಬೇಕಾದ್ರೇ ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಇರುತ್ತೆ. ಮುಡಿ ಕಟ್ಟೋದು ಅದೆಲ್ಲ ಕೂಡ ನಾವು ಪದ್ಧತಿ ಪ್ರಕಾರ ಎಲ್ಲ ಮಾಡ್ಕೋಬೇಕು. ಆ್ಯಂಡ್ ಆಮೇಲೆ ಈ ಥರ ಸಿಂಪಲಾಗಿ ನಾರ್ಮಲಾಗಿ ಪೂಜೆ ಮಾಡಿಕೊಂಡ್ರು ನಡೆಯುತ್ತೆ. ಸೊ ನಾನಂತೂ ಇನ್ನು 3-4 ಮಂತ್ಸಿಂದ ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಪೂಜೆ ಅಂತೂ ಆಯಿತು. ಇನ್ನು ಲಾಸ್ಟಲ್ಲಿ ಕೊನೆಯದಾಗಿ ನಾವು ಕರ್ಪೂರ ಆರತಿ ಮಾಡಿಬಿಟ್ಟು ಆಮೇಲೆ ಧೂಪನ ಹಚ್ಚಬೇಕು. ಸೊ ಇಲ್ಲಿಗೆ ನಮ್ಮ ಪೂಜೆ ಅಂತೂ ಮುಗಿಯುತ್ತೆ. ಸೊ ಗಣೇಶನಿಗೆ ಇಷ್ಟವಾಗಿರೋ ಪ್ರಸಾದಗಳು ತುಂಬ ಇದೆಯಲ್ಲ. ಸೊ ಏನಾದರೂ ಒಂದು ಮಾಡಿಟ್ರೆ ಆಗುತ್ತೆ. ಆ್ಯಂಡ್ ನಾನಂತೂ ಇಲ್ಲಿ ಸದ್ಯಕ್ಕೆ ಒಂದು 2 ಬಾಳೆಹಣ್ಣು ಇಟ್ಟಿದ್ದೀನಿ. ಸೊ ಇನ್ನು ಸಾಯಂಕಾಲ ಅವಲಕ್ಕಿ ಆ ಥರ ಪ್ರಸಾದ ಮಾಡಿಡ್ತೀನಿ. ನಮ್ಮ ಕೈಲಿ ಎಷ್ಟಾದರೆ ಅಷ್ಟು ಸಿಂಪಲಾಗಿ ನಾವು ಈ ಪೂಜೆನ ಮುಗಿಸ್ಬೋದು. ಸೊ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಆ ಥರ ಏನೂ ಇಲ್ಲವೇ ಇಲ್ಲ. ಆ್ಯಂಡ್ ಇನ್ನು ಮನೇಲಿ ಆ ಥರ ಏನೂ ಮಾಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ಜನ ದೇವಸ್ಥಾನಕ್ಕೆ ಹೋಗಿ ಕೂಡ ಪೂಜೆ ಮಾಡಿಸ್ಕೊತಾರೆ. ಸೊ ಹೆಂಗೆ ಮಾಡಿದ್ರು ನಡೆಯುತ್ತೆ. ಆ್ಯಂಡ್ ನಾವು ಭಕ್ತಿಯಿಂದ ಪಾಸಿಟಿವ್ ಮೈಂಡಿಂದ ಮಾಡೋದೇ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಸಂಕಷ್ಟಹಾರ ಚತುರ್ಥಿ ಪೂಜೆ ಅಂತೂ ನಾನು ಈ ಥರ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ. ನನ್ನ ಪೂಜೆ ಅಂತೂ ಮುಗೀತು. ಇನ್ನು ಸಾಯಂಕಾಲ ತನಕ ಉಪವಾಸ ಇದ್ದು ಆಮೇಲೆ ಸಾಯಂಕಾಲ ಚಂದ್ರ ನೋಡಿಬಿಟ್ಟು ಆಮೇಲೆ ನಾವು ಏನಾದರೂ ಟಿಫನ್ನ ಮಾಡಬೇಕು. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ನಾನು ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕ್ಕೊಂಡು ತಿಂತಾ ಇದ್ದೀನಿ. ಸೊ ಇನ್ನು ಫುಲ್ ಏನು ತಿಂದಂಗಂತೂ ಇರೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಈ ಥರ ತಿಂತೀನಿ.
ಬೆಳಗ್ಗೆ 1 ಟೈಮ್ ಈ ಥರ ತಿಂತೀನಿ. ಸೊ ಮಧ್ಯಾಹ್ನ ಹಾಗೆಲ್ಲ ಸ್ವಲ್ಪ ಜ್ಯೂಸು ಫ್ರೂಟ್ಸು ಆ ಥರ ತೊಗೊತೀನಿ. ಇನ್ನು ಇವಾಗ ನಾನು ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಾವು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಅವರು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು. ಸೊ ಹಾಗಾಗಿಬಿಟ್ಟು ಇನ್ನು ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಒಂದು ಸಂಘ ಇದೆ, ಸೊ ಕಮಿಟಿ ಅಂತ ಹೇಳ್ತೀವಲ್ಲ ಅದು. ಆ್ಯಂಡ್ ಅದರಲ್ಲಿ ನಮ್ಮ ಮಾಮ ಅವರು, ನಮ್ಮ ಅಕ್ಕನ ಹಸ್ಬೆಂಡು ಅವರೆಲ್ಲ, ನಮ್ಮ ಮಾಮಂದಿರು ಮತ್ತು ನಮ್ಮ ಅಣ್ಣ, ಸೊ ಅವರೆಲ್ಲ ಕೂಡ ಆ ಸಂಘದಲ್ಲಿದ್ದಾರೆ. ಸೊ ಪ್ರತಿ ವರ್ಷ ಕೂಡ ಗಣೇಶ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಗಣೇಶ ಹಬ್ಬ ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ಮಾಡ್ತಿದ್ದಾರೆ. ಅಂದರೆ ಫ್ರೈಡೇ ಗಣೇಶನ ಕೂರಿಸಿದ್ದಾರೆ, ಇನ್ನು ಸ್ಯಾಟರ್ಡೇ ಇವತ್ತು, ಇನ್ನು ನಾಳೆ ತೆಗಿತಾರೆ. ತುಂಬ ಗ್ರ್ಯಾಂಡಾಗಿ ಆಗುತ್ತಲ್ಲ ಬಾ ಅಂತ ನಮ್ಮ ಅಕ್ಕ ಕರೆದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ನಾವೆಲ್ಲ ರೆಡಿ ಆಗಿದ್ದೀವಿ. ಈಗ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಈ ಕಡೆ ಬಾ, ಇಲ್ಲಿ ಬಾ ಗಮ್ಯ, ನೀಟಾಗಿ ಗವ್ಯ ನೀನು ಈ ಕಡೆ ಬಾ. ಸೊ ಗವ್ಯ ನೋಡಿ ರೆಡಿ ಆಗಿದ್ದಾರೆ. ಹಾಯ್ ಮಾಡಿ, ಹಾಯ್. ಇನ್ನು ಇವಾಗ ನಾನು ಮಕ್ಕಳೆಲ್ಲ ಬಸ್ ಹತ್ತಿದ್ದೀವಿ, BMTC ಬಸ್ಸು. ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇನ್ನು ಟ್ರಾಫಿಕ್ ಇಲ್ಲ ಮಧ್ಯಾಹ್ನ ಟೈಮ್ ಅಂತ ಹೇಳಿಬಿಟ್ಟು ಬಸ್ ಹತ್ಕೊಂಡೇ ಹೋಗ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಟ್ರಾಫಿಕ್ ಏನಾದರೂ ಜಾಸ್ತಿ ಇದ್ದರೆ ಮಾತ್ರನೇ ಕ್ಯಾಬ್ ಬುಕ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಬಸ್ಸಲ್ಲೇ ಹೋಗ್ತೀನಿ. ಇನ್ನು ಅಲ್ಲಿಂದ ಮೆಟ್ರೋ ಹತ್ಕೊಂಡು ನಮ್ಮ ಅಕ್ಕನ ಮನೆಗಂತೂ ಹೋಗ್ತೀನಿ. ಸೊ ಏನು ಗೊತ್ತಾ, ನಮ್ಮ ಮಕ್ಕಳಂತೂ ನಿದ್ದೆ ಚೆನ್ನಾಗಿ ಆಗಿದೆ, ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಈ ಥರ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಇಲ್ಲ ಅಂದರೆ ತುಂಬ ಆಟ ಮಾಡ್ತಾರೆ. ಇವಾಗ ಮೆಟ್ರೋ ಹತ್ಕೊಂಡು ಇನ್ನು ನಮ್ಮ ಅಕ್ಕನ ಮನೆಗಂತೂ ರೀಚ್ ಆಗಿದ್ದಾಯಿತು. ಇನ್ನು ಅಕ್ಕನ ಮನೇಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಂದರೆ ಅಕ್ಕನ ಮನೆ ಹತ್ರನೇ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ. ಇಲ್ಲಿ ಬಂದೆ. ಇವತ್ತು ಸಂಕಷ್ಟ ಆಗಿರೋದ್ರಿಂದ ಇಲ್ಲಿ ಚೆನ್ನಾಗೇ ಪೂಜೆ ನಡೀತಾ ಇತ್ತು. ಆ್ಯಂಡ್ ಇಲ್ಲಿ ಯೂಶ್ವಲಿ ಡೈಲಿ ಕೂಡ ತುಂಬ ಚೆನ್ನಾಗೇ ಪೂಜೆ ಮಾಡ್ತಾರೆ. ಆ್ಯಂಡ್ ಇವತ್ತು ಸಂಕಷ್ಟ ಅಲ್ವಾ, ಇನ್ನೊಂದು ತುಂಬ ಸ್ಪೆಷಲ್ಲು. ಈ ದೇವಸ್ಥಾನದಲ್ಲಿ ಎಷ್ಟು ದೇವರುಗಳಿದೆ ಗೊತ್ತಾ. ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ನಮಗೆ ತುಂಬ ದೊಡ್ಡದಾಗಿ ಗಣೇಶನ ದೇವಸ್ಥಾನ ಇದೆ. ಆಮೇಲೆ ಒಳಗಡೆ ಫುಲ್ ಕಾಂಪೌಂಡಲ್ಲಿ ಎಷ್ಟು ದೇವರುಗಳಿದೆ ಅಂದರೆ ಶಿವ ಇದೆ, ಪಾರ್ವತಿ ಇದೆ, ಸೀತಾರಾಮ, ಮತ್ತು ವೆಂಕಟೇಶ್ವರ ಸ್ವಾಮಿ ಆ್ಯಂಡ್ ಅಯ್ಯಪ್ಪ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಮತ್ತು ಸಾಯಿಬಾಬಾ, ಮತ್ತು ಚಾಮುಂಡೇಶ್ವರಿ, ನವಗ್ರಹ, ಆಂಜನೇಯ ಸ್ವಾಮಿ. ಸೊ ಈ ಥರ ಎಷ್ಟು ದೇವರುಗಳಿದೆ ಗೊತ್ತಾ. ಸೊ ಈ ಟೆಂಪಲ್ಗೆ ಬಂದರೆ ಎಲ್ಲ ದೇವ್ರಿಗೂ ಒಂದೇ ಸತಿ ಕೈ ಮುಗಿಬೋದು. ನಾನು ಬಿಫೋರ್ ಮ್ಯಾರೇಜ್ ನಮ್ಮ ಅಕ್ಕನ ಮನೇಲಿ ಇರ್ತಿದ್ದೆ. ವೀಕಲ್ಲಿ ಮಿನಿಮಮ್ 2 ಡೇಸ್ ಆದರೂ ಇಲ್ಲಿ ಬರ್ತಿದ್ದೆ. ಸೊ ಬಂದರೆ ಮಿನಿಮಮ್ 15 to 20 ಮಿನಿಟ್ಸ್ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಿದ್ದೆ. ಈ ದೇವಸ್ಥಾನ ಅಂದರೆ ಅಷ್ಟೊಂದು ಇಷ್ಟ ನನಗೆ. ಸೊ ದೇವಸ್ಥಾನಕ್ಕೆ ಕೈ ಮುಗಿದು ಆಮೇಲೆ ನಾನು ಇಲ್ಲಿ ಪ್ರಸಾದ ತಿಂದ್ಕೊಂಡೆ. ಆಮೇಲೆ ಸಂಘದಲ್ಲಿ ಗಣೇಶ ಕೂರಿಸಿದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಬಂದಿದ್ದೀನಿ. ಇಲ್ಲಂತೂ ತುಂಬ ಪ್ರೋಗ್ರಾಮ್ಸ್ ನಡೀತಾ ಇತ್ತು. ಸೊ ಅದೆಲ್ಲ ಮಿಸ್ ಮಾಡ್ಕೊಂಡ್ವಿ, ಬಿಕಾಸ್ ನಾವು ಲೇಟಾಗಿ ಬಂದ್ವಿ. ಸೊ ಹಾಗಾಗಿ ಆ್ಯಂಡ್ ಗಣೇಶನ ನೋಡೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಮತ್ತು ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು, ಅದನ್ನೆಲ್ಲ ನೋಡ್ತಾ ಇದ್ವಿ. ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸ್ಟೇಜ್ ಮೇಲೆ ಬರಬೇಕು. ನಮ್ಮ ಟ್ರಸ್ಟ್ ಗೌರವ ಅಧ್ಯಕ್ಷರು ಮಂಜಣ್ಣನವರು, ಭೈರವಣ್ಣವರು, ಚೆನ್ನಾಗಿರ್ಬಳ್ಳ ಕಾಂಗ್ರೆಸ್ ಮುಖಂಡರು. ಸೊ ನೋಡಿ, ಅವರೇ ಕಮಿಟಿ ಮೆಂಬರ್ಸು. ಅದರಲ್ಲಿ ನಮ್ಮ ಮಾಮ ಅವರು ಮತ್ತು ನಮ್ಮ ಬ್ರದರು, ಸೊ ಅವರೆಲ್ಲ ಇದ್ದಾರೆ. ಆ್ಯಂಡ್ ಸೊ ಅವ್ರಿಗೋಸ್ಕರ ನಾವಿಲ್ಲಿ ಬಂದಿದ್ದು ಮೇಯ್ನ್ ಹೇಳಬೇಕು ಅಂದರೆ. ಆಮೇಲೆ ಇದು ಕಾಂತಾರ ಡ್ಯಾನ್ಸ್ ಇದೆಯಲ್ವಾ, ಸೊ ಆ ಸಾಂಗಿಗೆ ಕೂಡ ಡ್ಯಾನ್ಸ್ ಮಾಡಿಸಿದ್ರು, ಸಖತ್ತಾಗಿ ಮಾಡಿದ್ರು ಇವರಂತೂ. ಸೊ ನಾನಂತೂ ಅದನ್ನೆಲ್ಲ ಪ್ಲೇ ಮಾಡಿದ್ರೆ ಮತ್ತೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಸೊ ಈ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ತುಂಬ ಅಂದರೆ ಇವತ್ತು ತುಂಬ ಟಯರ್ಡ್ ಆಗಿದೆ. ಸೊ ಇನ್ನು ಅಕ್ಕನ ಮನೆಯಲ್ಲೇ ಇನ್ನು ಫುಲ್ಲು ಮಲ್ಕೊಂಡ್ಬಿಟ್ವಿ ಬೇಗ. ಆ್ಯಂಡ್ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.